ನಿನ್ನೆ ಸಿಗಂದೂರು ಸೇತುವೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಉದ್ಘಾಟನೆ ಆಯಿತು. ಇದರಲ್ಲಿ ಯೋಗ ಆ ತಾಯಿಯ ಆಶೀರ್ವಾದದಿಂದ ಎಲ್ಲ ಸಸೂತ್ರವಾಗಿ ಚೆನ್ನಾಗಿ ನಡೀತು. ಗುದ್ದಲಿ ಪೂಜೆ ಮಾಡಿದಂಥ 2018ರಲ್ಲಿ ಗಡ್ಕರಿ ಅವರು, ಯಡಿಯೂರಪ್ಪನವರು, ಹಿರಿಯರಾದ ಕಾಗೋಡು ತಿಮ್ಮಪ್ಪನ 3 ಜನ ಇದ್ದರು ಗುದ್ದಲಿ ಪೂಜೆಯಲ್ಲಿ. 7 ವರ್ಷಗಳ ನಂತರ ಅದರ ಉದ್ಘಾಟನೆಯಲ್ಲಿ ಕೂಡ ಆ 3 ಜನ ಹಿರಿಯರು ಇದ್ದದ್ದು. ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥ ನಮ್ಮ ಲೋಕಸಭಾ ಸದಸ್ಯರು, ಇನ್ನುಳಿದ ಎಲ್ಲ ಪ್ರಮುಖರು ಇದ್ದದ್ದು ಅತ್ಯಂತ ಸಂತೋಷದಾಯಕ ವಿಷಯ. ಮತ್ತು ನಮ್ಮ ನಿರಾಶ್ರಿತರ ಮತ್ತು ಅಲ್ಲಿಯ ಜನರ ಸಂಪರ್ಕ ಕೊಂಡಿ ಒಂದು ಕಳಚಿ ಹೋಗಿತ್ತು. ಅದು ಮತ್ತೆ ಕಾಗೋಡು ತಿಮ್ಮಪ್ಪನವ್ರ ಭಾಷೆಯಲ್ಲಿ ಹೇಳೋದಾದರೆ ಕಣ್ಣೀರು ಹಾಕ್ತಾಯಿದ್ದೀವಿ ನಾವೆಲ್ಲ. ಆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಈ 3 ಮಾಡಿದರು. ಅದಕ್ಕಾಗಿ ಆ ದೇವಿಯ ಆಶೀರ್ವಾದದಿಂದ ಆಯಿತು, ಸಸೂತ್ರವಾಗಿ ಆಯಿತು. ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೇನೆ. ನೀವು ಮಾಧ್ಯಮದವರು ಸಾಕಷ್ಟು ಪ್ರಚಾರ ಕೊಟ್ಟಿದ್ರಿ, ವಸ್ತುಸ್ಥಿತಿಯನ್ನು ಬರೆದಿದ್ರಿ ಪ್ರಚಾರ ಅನ್ನೋದಕ್ಕಿಂತ, ಅದಕ್ಕೆ ತಮಗೂ ಧನ್ಯವಾದಗಳು. ಆದರೆ ಇದರ ಹಿಂದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಒಟ್ಟಾಗಿ ಮಾಡಬೇಕು. ಮಾಡೋದಕ್ಕೆ ಎಲ್ಲ ತಯಾರಿಯೂ ನಡೆದಿತ್ತು. ನಮ್ಮ ಲೋಕಸಭಾ ಸದಸ್ಯರು ಇಲ್ಲಿಯೇ ಅದನ್ನು ಅನೌನ್ಸು ಮಾಡಿದರು. ಆದರೆ ರಾಜ್ಯ ಸರ್ಕಾರ ಅದನ್ನು ಬಹಿಷ್ಕಾರ ಅನ್ನೋ ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಿ ಬಹಿಷ್ಕಾರವನ್ನು ಹಾಕಿ ಏನೋ ಒಂಥರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಸಹಕಾರ ಮನೋಭಾವನೆಯನ್ನು ತೋರಿದ್ದಾರೆ. ಮುಖ್ಯಮಂತ್ರಿಗಳು, ನಾನು ಈ ಸಂದರ್ಭದಲ್ಲಿ ಅವ್ರನ್ನೇನು ದೂರದರ್ಶನ ಮಾಡೋಕ್ಕೆ ಹೋಗಲ್ಲ, ಅವರು ಸಮಯ ಕೊಟ್ಟಿದ್ದರು. ಮತ್ತು PWD ಮಿನಿಸ್ಟ್ರು ಸಹಕಾರ ಕೊಟ್ಟು ನಾನು ಬರ್ತೇನೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಸಾಗರಕ್ಕೆ ಬಂದಿದ್ದರು. ಕೊನೆಯ ಕ್ಷಣದಲ್ಲಿ ಅವರು ನಿನ್ನೆ ಬೆಳಗ್ಗೆ ಸಾಗರದಿಂದ ವಾಪಸ್ ಹೋಗಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದರ ಹಿಂದೆ ಸಹಜವಾಗಿ ಅವ್ರ ಸಹಕಾರ ಏನು ಇರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಅದನ್ನೆಲ್ಲ ಉಸ್ತುವಾರಿ ಸಚಿವರಾದ ಮೇಲೆ 1-2 ಸಾರಿ ಹೋಗಿ ಬಂದರು. ಮತ್ತು ಸ್ಥಳೀಯ ಶಾಸಕರ ಜೊತೆಗೆ ಹೋಗಿದ್ದರು. ಸಹಜವಾಗಿ ಅವ್ರದ್ದು ಅಧಿಕಾರದಾಗೇನು ಇರಲಿಲ್ಲ. ಆದರೂ ಅವ್ರಿಗೆಲ್ಲೋ ಒಂದು ಕಡೆ ನಾನೇನು ಮಾಡಿಲ್ಲ, ನಂದೇನು ಸಹಕಾರ ಇಲ್ಲ, ಈ ಸೇತುವೆ ಆಗೋದ್ರಲ್ಲಿ ಪಾತ್ರ ಇಲ್ಲ, ಹಾಗಾಗಿ ಏನೋ ಒಂಥರ ಅವ್ರಿಗೆ ಕಸಿವಿಸಿ ಆಗಿರಬೇಕು, ಅದಕ್ಕಾಗಿ ಭಾಗವಹಿಸಲಿಲ್ಲ. ಅಥವಾ ಸ್ಥಳೀಯ ಶಾಸಕರು ಏನಾದರೂ ಏನು ಹೇಳಿದ್ರು ಗೊತ್ತಿಲ್ಲ, ಬರ್ತೀವಿ ಅಂತ ಹೇಳಿದವರು, ಅನೌನ್ಸ್ ಮಾಡಿಕೊಂಡವರು ಬರಲಿಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಗಡ್ಕರಿಯವರಾದರೂ ಬರಲಿ, ಪ್ರಧಾನಿ ಮೋದಿಯವರಾದರೂ ಬರಲಿ, ಅವ್ರ ಫ್ರೆಂಡು ಟ್ರಂಪ್ ಆದರೂ ಬರಲಿ, ನಾವಿಬ್ಬರು ಬರ್ತೇವೆ ಅಂತ ಅನೌನ್ಸ್ ಮಾಡಿದರು. ಹೌದಲ್ಲ ಇದು? ಆದರೆ ಕೊನೆಯ ಕ್ಷಣದಲ್ಲಿ ಇದೊಂಥರ ಈ ಭಾಷೆಗೆ ಹೇಳಬೇಕಂದ್ರೆ ವಿಧ್ವಂಸಕ ಕೃತ್ಯ ಇದ್ದಂಗೆ. ಕೊನೆಯ ಕ್ಷಣದಲ್ಲಿ ಅಷ್ಟೆಲ್ಲ ತಯಾರಿ ಮಾಡಿ, ಅಷ್ಟೆಲ್ಲ ಜನ ಸೇರಿಸುವ ವ್ಯವಸ್ಥೆ ಆಗಿ, ಪೂಜೆ ಪುರಸ್ಕಾರಗಳಾಗಿ ನಡೀತಾ ಇದೆ. ನಮ್ಮ ಹಿಂದೂ ಪದ್ಧತಿ ಪ್ರಕಾರ ಶರಾವತಿ ಅಂದರೆ, ಮಲೆನಾಡು ಅಂದರೆ ನಾವು ಒಂದು ಸಲ ದೈವ ಭಕ್ತರೆ. ಶರಾವತಿನೇ ದೇವರಂತ ತಿಳ್ಕೊಂಡವ್ರು ನಾವು. ನಮಗೆ ಯಾರಿಗೂ ಮುಳುಗಡೆ ಶಾಪ ಆಗಿದೆ, ಅದೊಂದು ಕಡೆ ಇರಲಿ, ಹಾಗೆ ತಿಳ್ಕೊಂಡು ಪೂಜೆ ಪುರಸ್ಕಾರಗಳು ಬೆಳಗಿನ ನಡೀತಾ ಇದೆ. ಅದ್ರಲ್ಲಿ ಭಾಗವಹಿಸೋಕೆ ಬಂದಿದ್ದಾರೆ. ಬಂದವರು ವಾಪಸ್ ಹೋಗೋದು ಅಂದರೆ ಕೊನೆಯ ಕ್ಷಣದಲ್ಲಿ ಇದು ವಿಧ್ವಂಸಕ ಕೃತ್ಯ ಅನ್ಬೇಕು, ಏನು ಅನ್ಬೇಕು? ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ, ಜಿಲ್ಲಾ PWD ಮಿನಿಸ್ಟ್ರ್ ಪಾತ್ರ ಇದೆ ಅನ್ನೋದಕ್ಕೆ ನಾನು ತಯಾರಿಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕೀಳರಿಮೆಯಿಂದಾಗಿ ಶಾಸಕರು ತಮ್ಮ ಯಾವುದೇ ಏನು ಸಹಕಾರ ಇಲ್ಲ ಅನ್ನೋದಕ್ಕಾಗಿ ಈ ಥರ ಆಗಿದೆ. ಇದೊಂಥರ ಎಷ್ಟಕ್ಕೂ ಸರಿಯಲ್ಲ ಇದು ಅವ್ರು ಮಾಡಿದ್ದು ಅಂತೇಳಿ ಹೇಳ್ತಾ